ಇಂದಿರಾನಗರ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಾಯಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸಲಿಗೆ ಹಂತಕನನ್ನ ಅರೆಸ್ಟ್ ಮಾಡಿದ್ದೇ ರೋಚಕ. ಸ್ವಲ್ಪ ತಡವಾಗಿದ್ರೂ ಕೂಡ ಹಂತಕ ಸಿಕ್ಕಿದ್ದು ಬಹುತೇಕ ಡೌಟ್ ಆಗ್ತಿತ್ತು. ಪ್ರೇಯಸಿ ಕೊಂದ ಬಳಿಕ ಪಶ್ಚಾತ್ತಾಪ ಪಟ್ಟಿದ್ದಂತೆ ಹಂತಕ. ತಾನು ಆತ್ಮಹತ್ಯೆ ಮಾಡಿಕೊಳ್ಳೋ ಮನಸ್ಸು ಮಾಡಿದ್ದಂತೆ ಆರವ್. ಪ್ರೇಯಸಿ ಕೊಂದ ಬಳಿಕ ಪಶ್ಚಾತ್ತಾಪ ಪಟ್ಟಿದ್ದಂತೆ ಹಂತಕ. 4-5 ರಾಜ್ಯಗಳನ್ನು ಸುತ್ತಿದ ಬಳಿಕ ಪೊಲೀಸರ ಕೈಗೆ ಈತ ಸೆರೆ ಸಿಕ್ಕಿದ್ದಾನೆ. ಹತ್ಯೆ ಬಳಿಕ ಪೊಲೀಸರಿಗೆ ದಿಕ್ಕು ತಪ್ಪಿಸುವ ಯತ್ನ ಕೂಡ ಮಾಡಿದ್ದ. ಕೇರಳದವನಾದ್ರಿಂದ ಕೇರಳಕ್ಕೆ ಹೋಗಿರುವ ಬಗ್ಗೆ ಅನುಮಾನವನ್ನ ಪೊಲೀಸರು ಪಟ್ಟಿರ್ತಾರೆ. ಆದರೆ ಹಂತಕ ಮಧ್ಯಪ್ರದೇಶ ಬಳಿಕ ಉತ್ತರ ಪ್ರದೇಶ ನಂತರ ಹರಿಯಾಣದಲ್ಲಿ ಇರ್ತಾನೆ. ಮತ್ತೆ ಮನಸ್ಥಿತಿ ಹೇಗಿದೆ ಅಂತ ಕೌನ್ಸೆಲಿಂಗ್ಗೆ ಖಾಕಿ ಪಡೆ ಮುಂದಾಗಿದ್ದು ಮನೋತಜ್ಞರ ಬಳಿ ಹಂತಕನ ಪರೀಕ್ಷೆಗೊಳಪಡಿಸಲು ಸಹ ಚಿಂತನೆಯನ್ನ ಮಾಡಿದ್ದಾರೆ. ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಾಯಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಆರೋಪಿಯನ್ನ ಖೆಡ್ಡಾಗೆ ಕೆಡವಿದ್ದಾರೆ. ಅಸಲಿಗೆ ಹಂತಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದೇ ಒಂದ್ ರೀತಿ ರೋಚಕವಾಗಿದ್ದು, ಸ್ವಲ್ಪ ತಡವಾಗಿದ್ರೂ ಕೂಡ ಹಂತಕ ಸಿಕ್ತಿದ್ದು ಬಹುತೇಕ ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಪ್ರೇಯಸಿಯನ್ನ ಕೊಂದ ಬಳಿಕ ಪಶ್ಚಾತ್ತಾಪವನ್ನ ಪಡ್ತಿದ್ದು, ತಾನು ಕೂಡ ಆತ್ಮಹತ್ಯೆಗೆ ಮುಂದಾಗಲು ಯತ್ನಿಸಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಡೇಟಿಂಗ್ ಆಪ್ ಫ್ರೆಂಡ್ಶಿಪ್ ಅಂಡ್ ಮರ್ಡರ್. ಡೇಟಿಂಗ್ ಆಪ್ನಲ್ಲಿ ಇವರಿಬ್ಬರ ಪರಿಚಯವಾಗುತ್ತೆ, ಫ್ರೆಂಡ್ಶಿಪ್ ಆಗುತ್ತೆ. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಈತ ಗೆಳತಿಯನ್ನ ಬರ್ಬರವಾಗಿ ಮರ್ಡರ್ ಮಾಡ್ತಾನೆ. ಆರವ್ ಗೆಳತಿಯನ್ನ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮರ್ಡರ್ ಮಾಡಿದ್ದು ಆರೋಪಿ ಅನೋಯ್ ಕೇರಳ ಮೂಲದವನಾಗಿದ್ದಾನೆ. 4 ದಿನ ಹಿಂದೆ ಇಂದಿರಾನಗರ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಸ್ನಲ್ಲಿ ಒಂದು ಮಹಿಳೆ ಕೊಲೆ ಆಗಿರುತ್ತೆ. ಆ ಕೊಲೆ ಆರೋಪಿ ಅರವ್ ಅನಾಯ್ ಕೇರಳ ಮೂಲದವನು ಅಂತ ಗೊತ್ತಾಗುತ್ತೆ ನಮಗೆ. ಅವನು ಬೆಳಗ್ಗೆ 8:30 ಸುಮಾರಿಗೆ ಆ ಸರ್ವಿಸ್ ಅಪಾರ್ಟ್ಮೆಂಟಿಂದ ಇಳಿದು ಹೋಗೋದು ಗೊತ್ತಾಗುತ್ತೆ. ಕೊಲೆ ಪ್ರಕರಣ ದಾಖಲಿಸಿಕೊಂಡ ನಂತರ ಒಂದು ವೈಯಕ್ತಿಕ ಕಾರಣಕ್ಕೆ ಅವರಿಬ್ಬರಿಗೂ ಒಂದು ಜಗಳ ಬ್ರೇಕೌಟ್ ಆಗುತ್ತೆ. ಬ್ರೇಕೌಟ್ ಆದ ನಂತರ ಆ ಜೆಪ್ಟೋನಲ್ಲಿ ಆ ಒಂದು ಚಾಕುವನ್ನು ತರಿಸ್ಕೊಂಡು ಮತ್ತು ಒಂದು ನೈಲಾನ್ ರೋಪನ್ನು ಆರ್ಡರ್ ಮಾಡಿ ಆ ಆರೋಪಿ ಅವತ್ತು ಕೊಲೆ ಮಾಡಿ ಅಲ್ಲಿಂದ ಮಾರನೇ ದಿವಸ ಬೆಳಗ್ಗೆ 8:00 ತಪ್ಪಿಸ್ಕೊಂಡು ಹೋಗಿದ್ದ ಅಂತ ನಮ್ಮ ಹತ್ರ ಕನ್ಫೆಸ್ ಮಾಡ್ಕೊಂಡಿದ್ದಾನೆ. ಸೊ ಅದು ಇವತ್ತು ಅಥವಾ ನಾಳೆ ಅವರನ್ನು ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿ ನಮ್ಮ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನು ನಾವು ಕೈಗೊಳ್ತೀವಿ. ಈ ವ್ಯಕ್ತಿ ಸುಮಾರು 6 ತಿಂಗಳ ಹಿಂದೆ ಕೇರಳದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಫೌಂಡಿಟ್ ಅಂತ ಒಂದು ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡಿಕೊಂಡು ಸುಮಾರು 15,000 ಸಂಬಳ ತೊಗೊಳ್ತಾ ಇದ್ದಂತ